ನಮಸ್ಕಾರ ರೀ. ಲಿಂಬೆಕಾಯಿ ಉಪ್ಪಿನಕಾಯಿ ಮಾಡೋದು ಹೆಂಗಂತ ಮಾಡೋಣ ಬರ್ರಿ ನೋಡ್ರಿ. ನೀವು ಈ ಥರ ಮಾಡಿದ್ರೆ ವರ್ಷಾನ್ಗಟ್ಲೆ ಇಟ್ಕೊಂಡು ತಿನ್ನಕ್ಕೆ ಚಲೋ ಆಕೈತೆ ನೋಡ್ರಿ. ವರ್ಷಾನ್ಗಟ್ಲೆ ಇಡ್ರಿ, ಕೆಡಂಗಿಲ್ಲ ರೀ. ಊಟದಾಗ ಮೇನ್ ಉಪ್ಪಿನಕಾಯಿ ಅಲ್ರಿ, ಅದಕ್ಕೆ ನೋಡ್ರಿ ಮಾಡೇವಿ. ತಿಂದು ಟೇಸ್ಟ್ ನೀವು ಮಾಡಿಕೊಂಡು ಹೇಳ್ರಿ ನಮ್ಗೆ. ಲಿಂಬೆಕಾಯಿ ಉಪ್ಪಿನಕಾಯಿ ಆರೋಗ್ಯಕ್ಕೆ ಭಾಳ ಚಲೋ ರೀ. ಮಾವಿನಕಾಯಿ ಉಪ್ಪಿನಕಾಯಿ ಪಿತ್ತ ಆಕೈತಿ ನೋಡ್ರಿ. ಈಗ 15 ಲಿಂಬೆ ಹಣ್ಣ್ರಿ ಇವು ಹೆಚ್ಚಿಕೊಳಕತ್ತೆ ನೋಡ್ರಿ. ಹೆಚ್ಚಿ ಬುಟ್ಟ್ಯಾಗ ಹಾಕ್ಕೊಂಡು ಲಿಂಬೆ ಹಣ್ಣು ಸಣ್ಣ ಪೀಸ್ ಮಾಡಿ ಇಡ್ರಿ. ಒಂದ್ರದಾಗ 8 ಪೀಸ್ ಹಾಕ್ಕಾವ ನೋಡ್ರಿ. ದೊಡ್ಡ ಲಿಂಬೆ ಹಣ್ಣು ಚಲೋ ಇರ್ತಾವ, ರಸ ಹೆಚ್ಚಾಕತ್ತೀನಿ ನೋಡ್ರಿ. ಇಲ್ಲೇ ಬುಟ್ಟ್ಯಾಗ ಹಾಕ್ಕೊಳಕತ್ತೇನಿ. 15 ಲಿಂಬೆ ಹಣ್ಣು ಅಷ್ಟ ಅದಾವ ಇವು. ಉಪ್ಪು ಹಾಕ್ಕೊಳಕತ್ತೇನಿ. ಒಂದು 2 ಚಮಚದಷ್ಟು ಅರ್ಶಿನ ಪುಡಿ ರೀ. ಕಲಸ್ಬೇಕ್ರಿ. ಇದನ್ನು ಕಲಿಸಿ ಬಾಟ್ಲ್ಯಾಗ ತುಂಬಾಕ ಒಟ್ಟು ಚಲೋತ್ನಾಗ ಕಲಸ್ಕೋಬೇಕ್ರಿ. ಉಪ್ಪು ಅರ್ಶಿನ ಪುಡಿ ಅಷ್ಟ ಹಾಕಿ ಬಾಟ್ಲಿಗೆ ಹಾಕ್ತೇನೆ ನೋಡ್ರಿ. ಇದನ್ನು ಒಂದು 12 ದಿನ ಬಿಡ್ಬೇಕ್ರಿ. ಇದನ್ನು ಈಗ ಬಾಟ್ಲ್ಯಾಗ ಹಾಕಾಕತ್ತೇನೆ ನೋಡ್ರಿ. ಇದನ್ನು 12 ದಿನ ಬಿಡ್ಬೇಕ್ರೆ. 2 ದಿವ್ಸಕ್ಕೊಮ್ಮೆ ಬಾಟ್ಲ್ಯಾಗಿಂದ್ರು ಒಂದು ಸ್ವಲ್ಪ ಗಲಗಲಿಸಿ ಇಡ್ಬೇಕ್ರಿ. ಇದನ್ನು ಈಗ ಹಾಕಿ 2 ದಿನ ಆತ್ರೆ ಗರ್ಸಾಕತ್ತೇನೆ ನೋಡ್ರಿ. ಇದನ್ನು ಏನು ಚಮಚೆ ಇಂಥ ತೊಗೊಂಡು ತಿರುಬಾರ್ದ್ರಿ. ತಿರುದ್ರೆ ಒಳಗೆ ಬೀಜ ಅದು ಒಂದು ಕಡೆ, ಸಿಪ್ಪು ಒಂದು ಕಡೆ ಎಲ್ಲ ಒಡೆದಂಗಾಗಿ ಕೆಟ್ಟ ಹೋಗ್ತೈತ್ರಿ ಅದು. ಹಂಗೆ ಸುಮ್ಮನೆ ಬಾಟ್ಲಿ ತೊಗೊಂಡು ಗಲಿಸ್ಬೇಕ್ರಿ. ಈಗ 12 ದಿನ ಆತು ನೋಡ್ರಿ. ಅದು ಚಲೋ ಕಳ್ತೈತೆ ನೋಡ್ರಿ. ಇದಕ್ಕೆಲ್ಲ ದಿನಸ ಹಾಕ್ಕೋಬೇಕ್ರೆ. ಬುಟ್ಟಿಗೆ ಸುರ್ಕೊಂತೇನೆ ನೋಡ್ರಿ. ಇದನ್ನು ಹಾಕ್ಕೊಂಡು ಕಲಿಸ್ಬೇಕು. ಅದಕ್ಕೆಲ್ಲ ದಿನಸ ಹಾಕಿ ಅದ ನೋಡ್ರಿ ಹ್ಯಾಂಗೆ ಕಳ್ತೈತಿ. ಖಜೂರ್ ಆದಂಗೆ ಆಗೈತೆ ನೋಡ್ರಿ. ಚಲೋ ಕಲಿಸ್ಕೋಬೇಕ್ರಿ. ಇದಕ್ಕೆ ಮತ್ತೆ ಬಾಟ್ಲ್ಯಾಗ ಅಂಟ್ಕೊಂಡಂಗೆ ಆಗೈತ್ರಿ. ತೆಗೆದು ನೋಡ್ರಿ ಎಷ್ಟು ಚಂದ ಕಳ್ತೈತ್ರಿ. ಅದ ಬೆಳ್ಳುಳ್ಳಿ ಪೀಸ್ ರೀ. ಇದಿಷ್ಟು ಒಂದು 2 ಗಡ್ಡೆ ಜಜ್ಜಿದ್ದೀವಿ ರೀ. ಎಲ್ಲದ್ರಾಗ ರಾಸ್ ಆಕೈತಿ ಅಂತೇಳಿ ಇದಿಷ್ಟು ಖಾರ ಪುಡಿ ರೀ. ಒಂದು ಬಟ್ಲ ತೊಗೊಂಡೇನಿ ರೀ. ಅದೊಂದಿಷ್ಟು 50 ಗ್ರಾಮಿಂದು ಮೆಂತ್ಯ ಪುಡಿ ರೀ. ಮೆಂತ್ಯನ ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ. ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಪೌಡ್ರ್ ಮಾಡ್ಕೊಂಡು ಅದನ್ನೊಟ್ಟು ಹಾಕ್ಕೋಬೇಕ್ರಿ. ಇದೊಂದು 5 ಕಿಲೋನಟ್ಟು ಬೆಲ್ಲ. ಈಗ ಒಟ್ಟು ಕುಡ್ತೈತೆ ರೀ. ಕಲಿಸ್ತೀನಿ ನೋಡ್ರಿ. ಅದನ್ನು ಎಲ್ಲ ಹಿಂಗೆ ಮಾಡಿ ಚೆಂದಾಗಿ ಚುಚ್ಕೋದಿದ್ರಲೆ ಹಂಗೆ ಹಿಂದ್ರಲೆ ಹಂಗೆ ಕಡ್ಡಾಡ್ಸ್ಕೋಬೇಕ್ರಿ. ಎಲ್ಲ ಏಕಾಗೋಂಗೆ ಮೆಲ್ಲಕ್ಕೆ. ಯಾಕಂದ್ರೆ ಚೆಂದ ಕಳ್ತೈತ್ರಿ. ಅದು ಲಿಂಬೆ ಹಣ್ಣು ಮ್ಯಾತ್ತಗಾಗ್ಬಿಟ್ಟೈತ್ರಿ. ಸದ್ಯ ತಿನ್ನಕ್ಕೆ ತಗೊಡ್ರಿ ನೀವು, ಬರ್ತೈತ್ರಿ ಅದು. ಅದಕ್ಕೆ ಸಾವಕಾಶ ಹಂಗೆ ಮಾಡಿ ಪೂರ ಕಲಿಸ್ಕೋಬೇಕ್ರಿ. ಅದನ್ನು ಏಕಾಗೋಂಗೆ ಬೆಲ್ಲ ಮತ್ತು ಖಾರ ಪುಡಿ, ಮೆಂತ್ಯ ಪುಡಿ, ಬೆಳ್ಳುಳ್ಳಿ ಪೀಸ್ ಮಾಡಿ ಹಾಕಿರ ಒಬ್ರು ಹುಡ್ರು 6 ಚೆಲ್ತವ್ರೆ. ಅದಕ್ಕೆ ಜಜ್ಜಿ ಮಿಕ್ಸ್ ಮಾಡಿಬಿಟ್ರೆ ಎಲ್ಲರೂ ತಿಂತಾರೆ. ಒಳ್ಳೆ ಎಣ್ಣೆ, ಒಂದು 4 ಕಾಳು ಸಾಸ್ವೆ ರೀ. ಅದ್ರಾಗ ಒಂದಿಟ್ಟು ಹಿಂಗೆ ಒಂದು ಸ್ವಲ್ಪ ಹಾಕ್ಕೊಂಡು ಹಾಕಿದ್ದು ನೋಡ್ರಿ. ಹಿಂಗೆ ಇದನ್ನು ಅದ್ರ ಮ್ಯಾಗ ಸುರುತ್ತೇನೆ ರೀ. ಎಣ್ಣೆನ ಸುಡ್ತೈತಲ್ರಿ, ಹಂಗೆ ಹಾಕ್ಕೊಂಬಿಡ್ಬೇಕ್ರಿ. ಏನಾಗಿಲ್ಲ, ಬೆಲ್ಲ ಅದಕ್ಕೆ ಕರಗ್ತೈತೆ ರೀ ಒಟ್ಟು. ಹಿಂಗೆ ಮಾಡ್ಕೋಬೇಕು ನೋಡ್ರಿ. ರಾಸಾಗಿರಿ ಕಲ್ಸಾಕತ್ತೀನಿ ನೋಡ್ರಿ. ಕಲರ್ ಹೆಂಗೆ ಬರಾಕತ್ತೈತೆ ನೋಡ್ರಿ. ಅದು ಖಾರ ಹಾಕಿಂದ ಕಲರ್ ಭಾಳ ಚಂದ ಬರ್ತೈತ್ರಿ. ಅದು ಪೂರ ಬೆಲ್ಲನೂ ಕರಗ್ಬೇಕ್ರಿ. ಇನ್ನೂ ಒಂದಷ್ಟು ಹಲ್ಕೈತೆ, ಹಳಕ್ಕೆಲ್ಲ ಇದು ಹಾಕೈತಿ. ಬಾಟ್ಲಿಗೆ ಹಾಕ್ತೇನೆ ನೋಡ್ರಿ. ಬಾಟ್ಲಿಗೆ ಹಾಕಾಕತ್ತೇನೆ ರೀ.
ಉಪ್ಪಿನಕಾಯಿ ಈಗ ಆತು ನೋಡ್ರಿ ರೆಡಿ. ನೀವು ಮಾಡ್ಕೊಂಡು ತಿಂದು ಟ್ರೈ ಮಾಡಿ ನಮಗೆ ಹೇಳ್ರಿ. ಹಿಂಗೆ ಮಾಡಿ ಇಟ್ಕೊಂಡ್ರಂದ್ರೆ ಉಪ್ಪಿನಕಾಯಿ ತಿನ್ನಕ್ಕೆ ಭಾಳ ರುಚಿ ಆಕೈತೆ ನೋಡ್ರಿ. ಆರಾಮಿಲ್ದಾರ ಸತ್ಯನ ಒಂದು ಹೋಳು ಹಚ್ಚಿ ಬಿಸಿ ಬಿಸಿ ಅನ್ನದಾಗ ಒಂದು ಹಪ್ಪಳ ಸುಟ್ಟು ಒಂದು ಹೋಳು ಉಪ್ಪಿನಕಾಯಿ ಇಟ್ಬಿಟ್ರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ನೋಡ್ರಿ. ಆತ್ರಿ, ನಮಸ್ಕಾರ.